ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನು. ಇವತ್ತಿನ ವಿಡಿಯೋ ಏನೆಂದರೆ ನಮ್ಮ ಮನೆಯಲ್ಲಿ ಘಟಸ್ಥಾಪನೆ ಹೇಗೆಲ್ಲ ಮಾಡಿದ್ದೇವೆ ಎಂದು ತಿಳಿಸುತ್ತೇನೆ. ಇದು ಏನೆಂದರೆ ಇದು ಮದನ ಅಂತ ದೀಪ ಹಚ್ಚಲು ಮಣ್ಣಿನ ದೀಪವನ್ನು ತಂದಿರುತ್ತಾರೆ. ಅದಕ್ಕೆ ಜಾಜ ಎಲ್ಲ ಹಚ್ಚಿ ಕ್ಲೀನಾಗಿ ಕಟ್ಟಲು ಅಲಂಕಾರ ಮಾಡ್ತಿದ್ದಾರೆ. ಆಮೇಲೆ ಹೂ ಹಣ್ಣು ಎಲ್ಲ ತಂದಿರುತ್ತಾರೆ. ಅದಕ್ಕೆ ಮೇಲ್ಗಡೆ ಎಲ್ಲ ಕಟ್ಟಿ ಮಂಟಪಕ್ಕೆ ಬಾಳೆ ದಿಂಡು, ಕಬ್ಬು, ಶ್ರೀಗಂಧದ ದಿಂಡು ಎಲ್ಲ ಮಂಟಪಕ್ಕೆ ಕಟ್ಟಲು ಅಲಂಕಾರ ಮಾಡಿಕೊಂಡಿದ್ದೇವೆ. ತಳಗಡೆ ಸ್ವಸ್ತಿಕ್ ಬರೆದು ಪಕ್ಕದಲ್ಲಿ ಶ್ರೀ ಅಂತ ಬರೆದು 2 ಮುತ್ತಿನ ಎಲೆ ಇಟ್ಟುಕೊಂಡಿದ್ದೇವೆ. ಮೊದಲನೇ ದಿನ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಬೇಕು. ಹಾಲು, ತುಪ್ಪ, ಮೊಸರು, ಸಕ್ಕರೆ, ಕಲ್ಲು ಸಕ್ಕರೆ, ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಹಾಗೆ ಹಣ್ಣುಗಳು ತಾಯಿ ಅಂಬಾಭವಾನಿ ದೇವಿಗೆ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು. ಇದು ವ್ರತವನ್ನು 9 ದಿನ 5 ದಿನ ವ್ರತ ಇರುತ್ತದೆ. ನಾವು 5 ದಿನ ಮಾಡುತ್ತೇವೆ. ಇದು ವ್ರತ ಪೂಜೆ ಮಾಡುವವರು ನೆಲ ಮತ್ತು ಚಾಪೆಯ ಮೇಲೆ ಮಲಗಬೇಕು. ಮತ್ತೆ ಉಪವಾಸ ಕೂಡ ಮಾಡಬೇಕು. ಹಾಲು ಹಣ್ಣು ತೆಗೆದುಕೊಳ್ಳಬೇಕು. ಮೊದಲನೇ ದಿನ ಅಭಿಷೇಕ ಮಾಡಿದ ನಂತರ ಮತ್ತೆ 5 ಅಥವಾ 9 ದಿನ ಮನೆಯಲ್ಲಿರುವ ಯಾವ ದೇವರ ವಿಗ್ರಹವನ್ನು ಕದಲಿಸಬಾರದು. ದೀಪ ಹಚ್ಚಲು ಮಣ್ಣಿನ ಹಣತೆಯಲ್ಲಿ ದೀಪ ಮೇಲೆ ಕಂಚಿನ ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಚುತ್ತೇವೆ. 9 ಥರ ಧಾನ್ಯವನ್ನು ನೆನೆಸಿಟ್ಟಿದ್ದ ನವಧಾನ್ಯವನ್ನು ಮುತ್ತಿನ ಎಲೆ ಇಟ್ಟಿರುವಂತಹ ಮುತ್ತಿನ ಎಲೆಯ ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿದಂಥ ಕಾಳು ಮುತ್ತಿನ ಎಲೆಯ ಮೇಲೆ ಹಾಕುತ್ತೇವೆ. ಮಧ್ಯದಲ್ಲಿ ಅಂಬಾಭವಾನಿಯ ವಿಗ್ರಹವನ್ನು ಇಡುತ್ತೇವೆ. ದಿನಕ್ಕೆ ಎಷ್ಟು ಮೊಳಕೆ ಬರುತ್ತೋ ಅಷ್ಟು ಸುಖ, ಸಂತೋಷ, ಸಮೃದ್ಧಿ, ಧಾನ್ಯಗಳನ್ನು ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಆಗಮನ ಆಗುತ್ತದೆ. ಇಲ್ಲಿ ನೀವೇ ನೋಡಿ ನಮ್ಮ ಮನೆಯಲ್ಲಿ 5 ದಿನಕ್ಕೆ ಮೊಳಕೆ ಹೇಗೆ ಬೆಳೆದು ನಿಲ್ಲುತ್ತವೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ.